ಆತ್ಮೀಯರೇ ನಮಸ್ಕಾರ. ರೊಟ್ಟಿ ರೊಟ್ಟಿ ಅನ್ನುವಂಥ ಒಂದು ಕಿರುಚಿತ್ರ ಯೂಟ್ಯೂಬ್ದೊಳಗೆ ಬಿಡುಗಡೆ ಆಯಿತು. ಆ ಬಿಡುಗಡೆ ಸಮಾರಂಭದ ವರ್ಣರಂಜಿತ ಚಿತ್ರವನ್ನು ನಿಮ್ಮ ಮುಂದೆ ಇವತ್ತು ನಾನು ಕೊಡಕ್ಕೆ ಬಯಸ್ತೇನೆ. ರಬಕವಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಈ ಚಿತ್ರ ಬಿಡುಗಡೆ ಆಯಿತು. ಇದನ್ನು ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಿಡುಗಡೆ ಮಾಡಿ ಪ್ರಾತಸ್ಮರಣೀಯ ಗುರುದೇವರನ್ನು ಹೃದಯರೆ ಧ್ಯಾನಿಸಿಕೊಂಡು ಈ ದಿನ ಆಶ್ರಮದ ಅಂಗಳದಲ್ಲಿ SJ ಫಿಲಮ್ಸ್ ಇವರ ರೊಟ್ಟಿ ಅನ್ನುವಂಥ ಒಂದು ಕಿರುಚಿತ್ರವನ್ನ ಬಿಡುಗಡೆ ಮಾಡಲಾಯಿತು. ರೊಟ್ಟಿ ಇದು ಉತ್ತರ ಕರ್ನಾಟಕದ ಒಂದು ಆಕರ್ಷಣೀಯವಾಗಿರುವಂತಹ ಪದ. ಎಲ್ಲರಿಗೂ ಕೂಡ ಬಹು ಪ್ರೀತಿಯುಳ್ಳ ಆಹಾರ ರೊಟ್ಟಿ. ನಾವು ಬಹು ಹಿಂದಿನವರೆಗೂ ನೋಡ್ಕೋತ ಬಂದ ಹಾಗೆ ರೊಟ್ಟಿಯ ಬಗ್ಗೆ ಎಲ್ಲಿಲ್ಲದ ಪ್ರೀತಿ. ಹಬ್ಬ ಅಂದ್ರೂ ರೊಟ್ಟಿನೇ ಬೇಕು ಅನ್ನುವಂಥ ನಮ್ಮ ಹಿರಿಕರ ವಿಚಾರಗಳನ್ನ ನಾವೆಲ್ಲ ಕೇಳ್ತೀವಿ. ಇಂಥ ರೊಟ್ಟಿಯ ಹಿನ್ನೆಲೆಯನ್ನ ಒಳಗೊಂಡಿರುವಂತಹ ಒಂದು ಕಿರುಚಿತ್ರ ಬಹಳ ಅದ್ಭುತವಾಗಿ ವಿಶೇಷವಾಗಿ ರೂಪುಗೊಂಡಿದೆ ಅಂತ ನಾವೆಲ್ಲ ಕೇಳಿ ಬಹಳ ಸಂತೋಷವನ್ನು ಪಟ್ಟಿದ್ದೇವೆ. ಅದ್ರ ಟೈಟಲ್ ಸಾಂಗ್ ಅನ್ನು ಕೇಳಿದಾಗಲೇ ಇಂದಿನವರೆಗೂ ರೊಟ್ಟಿಯ ಬಗೆಗಿನ ಪ್ರೀತಿ ಮತ್ತು ಅದು ಬೆಳೆದು ಬಂದ ರೀತಿ ಎರಡನ್ನು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇನ್ನು ಕಿರುಚಿತ್ರದಲ್ಲಂತೂ ಅದ್ಭುತವಾಗಿರುವಂತಹ ವಿಷಯಗಳು ಬಂದಿರಬೇಕು ಅನ್ನುವಂತ ಸಂತೋಷದ ವಿಚಾರದೊಂದಿಗೆ ನಾವು ಪೂರ್ಣವಾಗಿ ಕಿರುಚಿತ್ರವನ್ನ ನೋಡ್ತೀವಿ, ಆನಂದಿಸ್ತೀವಿ. ಜೊತೆಗೆ ಈ ಕಿರುಚಿತ್ರವನ್ನ ಮಾಡ್ಲಿಕ್ಕೆ ಒಂದು ತಂಡ ಬಹು ಶ್ರಮವನ್ನ ವಹಿಸಿರ್ತಕ್ಕಂಥದ್ದು. ಅದರಲ್ಲಿ ಸುಪ್ರಿಯಾ ನಿಪಾಣಿ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಬಹಳ ಅದ್ಭುತವಾಗಿ ರೂಪುಗೊಂಡು ಬಂದಿದೆ. ಈ ಒಂದು ಕಾರ್ಯಕ್ಕೆ ನಾವೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ತಂಡ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನತೆಗೆ ಮುಟ್ಟಿಸುವಂತಹ ಒಂದು ವಿನೂತನ ಪ್ರಯತ್ನವನ್ನ ಮಾಡ್ಲಿ. ಇವರಿಗೆಲ್ಲರಿಗೂ ಗುರುದೇವರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಶುಭ ಹಾರೈಕೆ. ಈ ಕಿರುಚಿತ್ರವನ್ನ ತಾವೆಲ್ಲರೂ ಕೂಡ ನೋಡಿ ಆನಂದಿಸಬೇಕು ಮತ್ತು ಈ ತಂಡಕ್ಕೆ ಪ್ರೋತ್ಸಾಹಿಸಬೇಕು. ಎಲ್ಲರಿಗೂ ನಮಸ್ಕಾರ. ಮನಿ ಒಂದೇನು ಖಾಲಿ ಮಾಡೋಣ ಬೇಡ್ರಿ, ನನ್ನ ಹೊರಗೆ ಹಾಕ್ಬೇಡ್ರಿ ಅಣ್ಣಾರ, ದಯವಿಟ್ಟು ನೀವು ಕೈ ಮುಗಿತೀನ್ರಿ. ಗಂಡ ಕುಡುಕ ಇಷ್ಟೆಲ್ಲ ಸಾಲ ಮಾಡ್ತಿ ಇಟ್ಟು ಹೋದ, ಪಾಪ ತೀರ್ಸಕ್ಕೆ ಪ್ರಯತ್ನ ಪಡಾಕತ್ತಾಳ. ಮತ್ತು ನೋಡಿದ್ರ ಆಕಿಗೊಂದು ಹೆಣ್ಣು ಕೂಸೈತಿ, ಅದು ಸಾಲಿಗೆ ಹೋಗೋದು. ಅವ್ರ ಮೇಲೆ ಸ್ವಲ್ಪ ಕರ್ನೆ ತೋರ್ರಿ. ಇನ್ನೊಂದು ರೊಟ್ಟಿ ಕೊಡ್ರಿ, ಭಾಳ ಚಲೋ ಅದ. ತೋರ್ಲ ತಿನ್ರಿ. ನಾ ಶಾಂತ ಹೊತ್ರಿ ರೊಟ್ಟಿ ವ್ಯಾಪಾರ ಮಾಡ್ತೀನಿ ರೀ. ನಿನ್ನೆ ನಮ್ಮ ಪದ್ಮಾ ಟೀಚರ ನಮ್ಮ ಮನೆಗೆ ಬಂದು ಈ ಪೇಪರ್ ಕೊಟ್ಟು ಬ್ಯಾಂಕ್ನವ್ರ ಸರ್ಕಾರದವ್ರ ನಮ್ಮಂಥ ಮಹಿಳೆಯರಿಗೆ ಏನೋ ಸಹಕಾರ ಕೊಡ್ತಾರ ಅಂತ ಹೇಳಿದ್ರಿ. ಅದಕ್ಕೆ ಇದ್ರ ಹೆಚ್ಚಿನ ಮಾಹಿತಿ ತಿಳ್ಕೊಳಕ ತಮ್ಮಲ್ಲಿ ಬಂದಿನ್ರಿ. ನೋಡಿ ಹೇಳ್ರಲ್ಲ ಇದ್ರಾಗ ಏನೇ ಐತಿ ಅಂತ. ನಿಮ್ಮಿಂದ ಸ್ವಲ್ಪ ನನಗೆ ಸಾಲ ಬೇಕಿತ್ತು. ಉಗ್ರಪ್ಪ ಸಾವ್ಕಾರೆ, ಆ ದಿನ ನನಗೆ ಇನ್ನೂ ಚೆನ್ನಾಗಿ ನೆನಪೈತ್ರಿ. ಅಂದು ನೀವು ನಮ್ಮ ಮನೆ ಸಾಮಾನುಗಳನ್ನು ಹೊರಗೆಸುವುದ್ರ ಜೊತೆಗೆ ನಮ್ಮ ಮಾನ ಮರ್ಯಾದೆನೂ ಕೂಡ ಬೀದಿಗೆಸೆದಿದ್ರಿ. ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಶ್ರಮದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆಯ್ತು ತಾಯಿ, ನೀವು